ಎಲ್ಲರೂ ನಾವಿವತ್ತು ಬಂದಿರೋದು ನಮ್ಮ ತೋಟಕ್ಕೆ. ನಮ್ಮ ತೋಟನ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಗೈಸ್ ಕಮ್ ವಿಸಿಟ್ ಮಾಡೋಣ. ಗೈಸ್ ಮೇನ್ ಎಂಟ್ರೆನ್ಸಲ್ಲಿ ಗೇಟ್ ಹಾಕ್ಸಿದ್ರೆ ದೊಡ್ಡದು. ಗೈಸ್ ನಾವು ಇವಾಗ ರೀಸೆಂಟಾಗಿ ಮಾಡಿರೋದನ್ನ ನೋಡ್ಬೋದು ನೀವು. ನೋಡಿ ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿರೋದು ಗೈಸ್ ನೋಡ್ಬೋದು ನೀವು. ನೋಡಿ ಇಲ್ಲಿ ಆಮೇಲೆ ನೋಡಿ ಇದೂ ಅಷ್ಟೇ, ನಾವು ಆರ್ಗ್ಯಾನಿಕ್ ಅಂತಲೇ ಮಾಡಿರೋದು, ಯಾವುದನ್ನೂ ಕೆಮಿಕಲ್ ಯೂಸ್ ಮಾಡಿಲ್ಲ. ನೋಡ್ಬೋದು. ಬನ್ನಿ ಗೈಸ್ ನೋಡ್ಕೊಂಬರೋಣ. ಸುಮಾರು ಐ ಥಿಂಕ್ 520 ಇದು ಇದೆ, ಅಡಿಕೆ ಗಿಡ ಇದೆ, ಆಮೇಲೆ 50 ಕೋಕೋನಟ್ ಟ್ರೀಸ್ ಇದೆ. ಸೊ ಗೈಸ್ ಬನ್ನಿ ಎಲ್ಲ ನೋಡ್ಕೊಂಬರೋಣ. ರೋಡ್ ಹಾಕೋಣ. ಗೈಸ್ ಇಲ್ಲೆಲ್ಲ ಫುಲ್ಲು ಫ್ಲ್ಯಾಟ್ ಸರ್ಫೇಸ್ ಇತ್ತು. ಇವತ್ತು ಟ್ಯಾಕ್ಟ್ರಿ ಬಂದ್ಬಿಟ್ಟು ಏನೋ ಮಾಡಿದ್ದಾರೆ, ಅದನ್ನು ಹಿಂಗೆ ಹೋಗಿದೆ. ನೋಡ್ಕೊಂಬರೋಣ. ಗೈಸ್ ಇಲ್ಲಿ ನೋಡ್ಬೋದು ನೀವು, ಇದು ಪಂಪ್ಕಿನ್ ಪ್ಲ್ಯಾಂಟು. ಅದ್ರ ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಹೈಬಿಸ್ಕಸ್ ಇದೆ. ನೀವು ನೋಡ್ತಾ ಇದ್ದೀರಾ ಕರಿ ಟ್ರೀನ 3 ಇದೆ ಟೋಟಲ್ಲು. ನೋಡಿ ಹೆಂಗಿದೆ ಅಂತ. ನೋಡಿ ಇದು ಬಿಟ್ರಗಾಡು. ನೀವು ಎಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಗೈಸ್ ಇಲ್ಲಿ ಯಾವುದನ್ನು ಕೆಮಿಕಲ್ ಯೂಸ್ ಮಾಡಿಲ್ಲ, ನಾವು ಒಂಚೂರು ಯೂಸ್ ಮಾಡಿಲ್ಲ, ಎಲ್ಲ ಆರ್ಗ್ಯಾನಿಕ್ ಇದೆ. ನೋಡಿ ಬೇಕಾರೆ ನೋಡಿ ಹೆಂಗಿದೆ ಅಂತ. ಓಕೆ ಗೈಸ್, ಎಲ್ಲ ಶಾರ್ಟ್ ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ ನಾನು. ಪ್ಲ್ಯಾಂಟ್ಸ್ದು ಮತ್ತು ಫ್ರೂಟ್ಸ್ ವೆಜಿಟೇಬಲ್ಸ್ದು ಎಲ್ಲ ನೋಡ್ತಿದ್ದೆ ಅಂದ್ಕೊತೀನಿ. ನೋಡಿ ಇನ್ನೊಂದು ಸತಿ ಅವರು ಅಂಕಲ್ ಏನೋ ಕೆಲಸ ಮಾಡ್ತಿದ್ದಾರೆ ನೋಡಿ. ಅದು ಮೆಣಸಿನ್ಕಾಯಿ ಚಿಲ್ಲಿದು ಪ್ಲ್ಯಾಂಟ್ಸ್ ಹಾಕೋಕ್ಕೆ ಮಾಡ್ಬೋದು ನೀವು. ನೋಡಿ ಚಿಲ್ಲಿ ಪ್ಲ್ಯಾಂಟ್ಸ್ ಹಾಕೋಕ್ಕೆ ಈ ಥರ ಮಾಡ್ತಿದ್ದಾರೆ ನೋಡಿ. ನೀವು ಬೇಕಾದ್ರೆ ಈ ಥರನೇ ಮಾಡ್ಬೋದು. ನೋಡಿದ್ರ ನೋಡಿ ಇಲ್ಲಿ ಚಿಲ್ಲಿ ಪ್ಲ್ಯಾಂಟ್ಸ್ ತೋರಿಸ್ತೀವಿ ನೋಡಿ. ಈ ಥರ ಬರುತ್ತೆ ಚಿಲ್ಲಿದು ಪ್ಲ್ಯಾಂಟ್ಸು. ಗಾಯ್ಸ್ ಇವಾಗ ನಾನು ತೋರಿಸ್ತಿರೋದು ನಿಮಗೆ ಯಾವ ಥರ ಪ್ಲ್ಯಾಂಟ್ ಅಂದರೆ, ಇದು ಕೋಕೋನಟ್ ಟ್ರೀನೇ, ಆದರೆ ಕೋಕೋನಟ್ಟಿಂದ ಬೆಳ್ಕೊಂಡಿರೋದು ಪ್ಲ್ಯಾಂಟು. ನೋಡಿ ನೀವು ನೋಡ್ತಿದ್ದಾರಲ್ಲ ಗೈಸ್, ಇದೇ ನಮ್ಮ ಕೋಕೋನಟ್ ಪ್ಲ್ಯಾಂಟು. ಇದು ಕೋಕೋನಟ್ಟಿಂದನೇ ಬೆಳೆದಿರೋದು ನೋಡಿ. ಇದು ಆರ್ಗ್ಯಾನಿಕ್. ಇಲ್ಲಿ ನೋಡ್ತಿದ್ದೀರ ನೀವು, ಕೆಲಸ ನೆಟ್ಟಿಗೆ ಮಾಡೋಕ್ಕೆ ಬರಲಿಲ್ಲ ಅಂದರು ಸುಮ್ಮನೆ ಕೆಲಸ ಮಾಡ್ತಾರೆ. ನೀವು ನೋಡಿದಿರಲ್ಲ ನನ್ನ ತಮ್ಮನ, ಅಂಕಲ್ ಆ್ಯಕ್ಚುಲಿ ಅವ್ರದ್ದು ರಿಯಲ್ಲು ಕೆಲಸ ಗೈಸ್. ನೋಡಿ ಇವನು ಸುಮ್ಮನೆ ಕೆಲಸಕ್ಕೆ ಮಾಡೋಕ್ಕೆ ಬರಲ್ಲ, ಆದರೆ ಸುಮ್ಮನೆ ಏನೋ ಮಾಡ್ತಾಯಿರ್ತಾನೆ ಯಾವಾಗಲೂ. ಗೈಸ್ ಹಾಗೆ ನಾವು ಬೋರ್ವೆಲ್ ಕೊರೆಸ್ದಾಗ ಯಾವ ಥರ ನೀರು ಬಂದಿತ್ತು ಅಂತಲೂ ಕೂಡ ಒಂದು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಅದಕ್ಕೆ ಹಂಗಂದ್ರು.
ನಾನು ಅನ್ಕೊತೀನಿ ನಿಮ್ಗೆ ಆ ವಿಡಿಯೋ ನೋಡಿ ಇಷ್ಟ ಆಯಿತು ಅನ್ಕೋತೀನಿ. ಇದೇ ನೋಡಿ, ಇದೇ ಪ್ಲೇಸಲ್ಲಿ ಬೋರ್ ಇದು ಕೊರೆಸಿದ್ದು ನೋಡ್ಬೋದು. ಗಾಯ್ಸ್ ಇವಾಗ ಮನೆ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಹೆಂಗಿದೆ ಅಂತ. ನೋಡಿ ಅಂಕಲ್ ಸೈಕಲ್ ಇದೆ ನೋಡಿ ಹಿಂಗೆ ನೋಡಿ. ಒಳಗೋದ್ರೆ ಇಲ್ಲಿ ಬೆಡ್ಶೀಟ್ಸ್ ಎಕ್ಸ್ಟ್ರಾ ಆಗಿತ್ತು, ಅದಕ್ಕೆ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ಇದು ಬೋರ್ ಸ್ಟಾರ್ಟರ್, ಇದು ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋದು. ಇನ್ನೂ ಕರೆಂಟ್ ಬಂದಿಲ್ಲ ಅನಿಸುತ್ತೆ, ಅದಕ್ಕೆ ಆನ್ ಆಗಿಲ್ಲ. ನೋಡಿ, ಇದು ಆರ್ಗ್ಯಾನಿಕ್ ಗೊಬ್ಬರ, ಇದು ನೋಡ್ಬೋದು ನೀವು. ಗೈಸ್ ಇಲ್ಲಿ ಪೈಪ್ಸ್ ಎಲ್ಲ ಹಾಕ್ಬಿಟ್ಟಿದೆ, ಒಳಗೆ ಹೋಗ್ಬೇಕು. ಹೆಂಗಿದೆ ಅಂತ. ಇದು ಐ ಥಿಂಕ್ ಹಾಲ್ ಅನಿಸುತ್ತೆ. ಕಿಚನ್ ಕೂಡ ಇದೆ ಇಲ್ಲಿ, ಆದರೆ ನಾವು ಯಾರು ಇಲ್ಲಿ ಬರೋದೇ ಇಲ್ಲ, ಮಾಡಿಲ್ಲ ಕಿಚನಲ್ಲಿ. ಇಲ್ಲಿ ಯಾರು ಓಡಾಡೋದಂತ ನೋಡಿ ಗೈಸ್ ಕಿಚನ್ದು ಪರಿಸ್ಥಿತಿ ಹೇಗಿದೆ ಅಂತ. ಗಾಯ್ಸ್ ನೋಡಿ ಎಷ್ಟೊಂದು ಗೇಟ್ಸ್ ಇದೆ. ಇನ್ನು ಇದು ಬೇರೆದು ಇದಕ್ಕೆ ನೋಡಿ ಗಾಯ್ಸ್. ಇಲ್ಲಿ ಕರೆಂಟ್ ಬಂತು ಅನಿಸುತ್ತೆ, ನಮ್ಮಪ್ಪ ಸ್ಟಾರ್ಟ್ ಮಾಡ್ತಿದ್ದಾರೆ. ಬಂದಿದೆ ಅಂದರೆ ಇದು ಒತ್ತಬೇಕು ನೋಡಿ. ಅದು ಫುಲ್ ಮೀಟರ್ ಬರಬೇಕಾಗುತ್ತೆ, ಆಗಲೇ ಗೊತ್ತಾಗುತ್ತೆ ನೋಡಿ. ಸ್ಟಾರ್ಟ್ ಆಗಿದೆ. ಆಮೇಲೆ ಇನ್ನೊಂದು ಏನಂದರೆ ಗೈಸ್, ಇದು 15 ಒಳಗಡೆ ಇರಬೇಕು ಅಥವಾ 15 ಇರಬೇಕು. ಜಾಸ್ತಿ ಆದರೆ ಗೈಸ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಿಂಗೆ ಮಾಡ್ತಿದ್ರೆ ಇನ್ನೊಂದು ಕಡೆ ಫುಲ್ಲು ಅಡಿಕೆದೇ ಗಿಡ ಮಾಡ್ತಿದ್ದೀವಿ. ಫುಲ್ ಅಡಿಕೆದು ಮನೆ ನೋಡ್ಕೊಂಬರೋಣಂತೆ ಗಾಯ್ಸ್. ಇದು ಹಾಕಿ ಜಸ್ಟ್ 6 months ಆಗಿದೆ ಅಷ್ಟೇ. ಅದನ್ನೂ ಒಂದು ರೌಂಡ್ ನೋಡ್ಕೊಂಬಂದ್ಬಿಡೋಣ ಗೈಸ್. ಯಾರ್ಯಾರು ಇದುವರೆಗೂ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೋಗೋಣ ಗೈಸ್. ಇದೇ ಸದ್ಯದಲ್ಲಿ ಶೃಂಗೇರಿ ವಿಡಿಯೋ ಬರುತ್ತೆ, ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಶೃಂಗೇರಿ ವಿಡಿಯೋ ಹಾಕಬೇಕು. ಗೈಸ್ ಅಲ್ಲಿ ನಾವು ಯಾವ್ಯಾವ ಟ್ರ್ಯಾಪ್ ಪ್ಲ್ಯಾನ್ ಮಾಡಿರೋದಂದರೆ ಗೈಸ್, ಯಾವ್ಯಾವ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಗೈಸ್, ಇದು ಶೃಂಗೇರಿ, ಮುರುಡೇಶ್ವರ, ಉಡುಪಿ, ಆಮೇಲೆ ಇನ್ನೂ ಅಲ್ಲೆಲ್ಲೋ ಪ್ಲೇಸಸ್ ಬರುತ್ತಂತೆ, ಅಲ್ಲೆಲ್ಲ ಹೋಗ್ತೀವಿ ಗೈಸ್. ಏನು ಗೈಸ್ ಬಂದೇ ಬಿಡ್ತು ಅಡಿಕೆ ಗಿಡದ್ದು. ನೀವೇ ನೋಡ್ಬೋದು ಗೈಸ್. ನೀವು ಯಾರು ಪ್ಲ್ಯಾನ್ ಮಾಡ್ತಿದ್ರೆ ಗೈಸ್ ನೋಡಿ, ಈ ಥರ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ನಿಮಗೆ ನೋಡಿದ್ರೆ. ಓಕೆ ಗೈಸ್, ತೋರಿಸ್ತೀನಿ ನಡೀರಿ, ಹೋಗೋಣ ನೋಡೋಣ ಗೈಸ್. ನೀವು ನೋಡ್ಬೋದು ಇವಾಗ ಕರೆಂಟ್ ಬಂದಿತ್ತಲ್ಲ, ಅದಕ್ಕೆ ಬೋರ್ ಆನ್ ಮಾಡಿದ್ರು ನೋಡಿ. ನೀರು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡ್ಬೋದು ನೀವು ಗಾಯ್ಸ್. ಇಲ್ಲಿ ನಮ್ಮೂರಲ್ಲಿ ಕರೆಂಟ್ ಬರೋದು 12:30 PM ಇಂದ 7 o'clockವರೆಗೂ ಇರುತ್ತೆ ಗಾಯ್ಸ್. ಕಂಟಿನ್ಯೂಸ್ ಕೊಡ್ತಾರೆ, ಇಂಥ ಫಿಕ್ಸ್ ಟೈಮಿಂಗ್ಸ್ ಅಂತ ಇರಲ್ಲ. ಓ ಶೆಟ್ ಗಾಯ್ಸ್, ನೋಡಿ ಇಲ್ಲಿ ಓಪನ್ ಆಗಿಬಿಟ್ಟಿದೆ, ಇದು ನೋಡ್ಬೋದು ಗೈಸ್. ಇದನ್ನು ಸ್ವಲ್ಪ ಫಿಕ್ಸ್ ಮಾಡ್ತಿರ್ತೀನಿ ಗೈಸ್, ನೋಡಿ ಹೆಂಗೆ ಫಿಕ್ಸ್ ಮಾಡೋದು ಅಂತ ಗೈಸ್. ನೀವು ನೋಡ್ಬೋದು, ಜಸ್ಟ್ ಈ ಥರ ತಗೊಬೇಕು ನೋಡಿ ಗೈಸ್. ಹಿಂಗೆ ತಗೊಳ್ಳೋದು ನೋಡಿ. ಫಸ್ಟ್ ತೊಳ್ಕೊಬೇಕಾಗತ್ತೆ ನೀಟಾಗಿ, ಯಾಕೆಂದರೆ ಗೈಸ್ ಮಣ್ಣಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ. ನೋಡಿ ಸ್ವಲ್ಪ ದೂರ ಇದೆನಾ. ಓ ಗೈಸ್ ಹಾಕೋಕ್ಕೆ ಆಗ್ತಾಯಿಲ್ಲ. ಫೈನಲಿ ಗೈಸ್ ಫಿಕ್ಸೇ ಮಾಡಿಬಿಟ್ಟಿದ್ವಿ. ಓ ಶೇಟ್ ಗಾಯ್ಸ್, ಇದು ಯಾಕೋ ಡ್ಯಾಮೇಜ್ ಆಗಿಬಿಟ್ಟಿದೆ ಗಾಯ್ಸ್.
ಕ್ಲಾತ್ ಏನಂದೋಯ್ತು ನೋಡಿ, ಪ್ಯಾಂಟ್ ನೆಂದೋಗ್ಬಿಟ್ಟಿದೆ ಗಾಯ್ಸ್. ಇನ್ನೊಂದು ಕಡೆ ಬಿಚ್ಕೊಂಡಿದೆ, ಹೋಗ್ಬೇಕು ಬೇಗ. ಸ್ಟಾರ್ಟ್ ಮಾಡ್ತಿದ್ದೆ. ಡ್ಯಾಮೇಜೇ ಆಗಿಬಿಟ್ಟಿದೆ ನೋಡಿ, ಅರ್ಧಕ್ಕೆ ಹೋಗ್ಬಿಟ್ಟೈತೆ ನೋಡಿ. ಹಾಕಿದ್ರೆ ಹಿಂದೆಗಡೆಯಿಂದ ಬರುತ್ತೆ ಗಾಯ್ಸ್. ಗಾಯ್ಸ್ ನೋಡೋಣ, ನಮ್ಮ ಡ್ಯಾಡ್ ಕರ್ಕೊಂಬರ್ತೀನಿ ಗಾಯ್ಸ್ ಬೇಗ. ಗಾಯ್ಸ್ ಬೇಗ ಹೋಗ್ಬೇಕು, ನೀರು ಆದರೆ ವೇಸ್ಟ್ ಆಯ್ತು ಗಾಯ್ಸ್. ಇದನ್ನ ಪ್ಲ್ಯಾಂಟು ಓವರ್ ಆದರೆ ಗಿಡ ಹಾಳಾಗೋ ಚಾನ್ಸಸ್ಸು ಇರುತ್ತೆ, ಅದಕ್ಕೆ ಗಾಯ್ಸ್ ಬೇಗ 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 ನೀರು ವೇಸ್ಟ್ ಮಾಡೋಕ್ಕಾಗಲ್ಲ. ಗಾಯ್ಸ್ ಇನ್ನೇನು ಹತ್ರ ಬಂದೇ ಬಿಟ್ವಿ. ಏನು ಮಾಡ್ತಾರೋ ಗೊತ್ತಿಲ್ಲ ಗಾಯ್ಸ್, ಅದೇನು ರೀಪ್ಲೇಸ್ ಮಾಡ್ತಾರೋ ಅಥವಾ ಹಂಗೆ ಬಿಡ್ತಾರೋ ಗೊತ್ತಿಲ್ಲ. ಐ ಥಿಂಕ್ ಎಕ್ಸ್ಟ್ರಾ ಇರ್ಬೋದು, ಬ್ಯಾಕಪ್ಗೋಸ್ಕರ ಯಾವಾಗಲೂ ಹಿಡ್ಕೊಂಡಿರ್ತಾರೆ ಎಕ್ಸ್ಟ್ರಾ. ಹೋಗಿ ಕೇಳಬೇಕು ಗಾಯ್ಸ್. ಒಂದು ಏನಿಲ್ಲ ಗಾಯ್ಸ್, ಅದು ಮಾಮೂಲಿ ಹೋಗ್ಬೋದು. ಇನ್ನೊಂದು ಗಾಯ್ಸ್ ತುಂಬ ಡ್ಯಾಮೇಜ್ ಆಗಿದೆ, ನೀರು ಜಾಸ್ತಿ ಆಗ್ಬಿಡ್ದು ಗಾಯ್ಸ್. ಯಾಕೆ ನಾನು ನೀರು ಜಾಸ್ತಿ ಆಗಿಬಿಡ್ದು ಅಂತ ಹೇಳ್ತೀನಿ ಅಂದರೆ, ಇವಾಗ ನಾವು ಎಕ್ಸೆಸ್ ಫುಡ್ ತಿಂದರು ಅದು ನಮಗೆ ಇದಾಗ್ಬೋದು. ಎಕ್ಸೆಸ್ ಫುಡ್ಡು ಅಥವಾ ಏನಾದ್ರು ತಿಂದರೆ ಅದೇ ನಮಗೆ ಕೆಮಿಕಲ್ ಆಗಿ ಕನ್ವರ್ಟ್ ಆಗ್ಬೋದು. ಸ್ವಲ್ಪ ತಿಂದರೆ ಫುಡ್ ಶಾರ್ಟೇಜ್ ಆಗುತ್ತೆ, ಡಿಸೀಸಸ್ ಬರುತ್ತೆ, ಏನೋ ಬರುತ್ತೆ. ಸೇಮ್ ಲೈಕ್ ಪ್ಲ್ಯಾಂಟ್ಸ್ಗೂ ಹಂಗೆ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತ ಬಂದಿದೆ. ಅಬ್ಬ ಅದು ಒಂದು ಕಿತ್ಕೊಂಡ್ಬಿಟ್ಟೈತೆ, ಅದು ಕ್ಯಾಪು. ಅದು ಗಾಯ್ಸಲ್ಲಿ ಕ್ಯಾಪ್ ಮುರಿದೋಗಿತ್ತಲ್ಲ ಗಾಯ್ಸ್, ಅದಕ್ಕೆ ಏನು ಮಾಡಿದ್ರು ಅಂದರೆ ಗಾಯ್ಸ್, ಅದಕ್ಕೆ ಹೆಂಗೋ ಕ್ಯಾಪ್ ಮುರಿದೋಗಿದ್ದಿಲ್ಲ ಅಂದ್ಬಿಟ್ಟು ಇವು ನೋಡಿ ಇವೆಲ್ಲ ಡ್ರೈ ಆಗ್ತಿತ್ತು ಗಾಯ್ಸ್ ಸಮ್ಮರ್ಗೆ. ಅದಕ್ಕೆ ಹೆಂಗೋ ರೈನ್ ಬಂದಿತ್ತು, ಹಂಗಾಗಿ ಅದು ಬಂದಿತ್ತಲ್ಲ ಗೈಸ್. ಇದಕ್ಕೆ ಇವಾಗ ಸ್ವಲ್ಪ ಬಿಡಬೇಕಾಯ್ತು ಗೈಸ್. ಇವಕ್ಕೂ ರೈನ್ ಬಂದಿತ್ತು, ಆದರೆ ಇದು ಸ್ವಲ್ಪ ಬಿಗರ್ ಅಲ್ವಾ, ಅದಕ್ಕೆ ಸ್ವಲ್ಪ ಸಾಲಲ್ಲ ಅಂತ ಇದಕ್ಕೆ ಬಿಟ್ಟಿದ್ದಾರೆ. ಅದಕ್ಕಾಗಲೇ ಎಷ್ಟೊಂದು ಸರ್ತಿ ಬಿಟ್ಟಿದ್ದಾರೆ ಗೈಸ್. ಇವತ್ತು ಇದಕ್ಕೆ ಬಿಡ್ತಾಯಿದ್ದಾರೆ. ಇವಾಗ ನೋಡ್ಬೋದು ನೋಡಿ. ಗಾಯ್ಸ್ ಇಲ್ಲೂ ಓಪನ್ ಮಾಡಿಬಿಟ್ಟಿದೆ ಗಾಯ್ಸ್. ಅದು ಏನಾಗಿದೆ ಅಂದರೆ ಗಾಯ್ಸ್, ವಾಟರ್ ಫೋರ್ಸ್ ಜಾಸ್ತಿ ಆಗಿದೆ, ದಟ್ಸ್ ವೈ ಇಟ್ಸ್ ಕೇಮ್ ಔಟ್ ಗಾಯ್ಸ್. ನಾನು ಇವಾಗ ಇನ್ನೊಂದು ಸತಿ ಗಾಯ್ಸ್ ನಾನು ಆಗಲೇ ಬಾತ್ ಮಾಡಿದ್ದೀನಿ, ತಿರ್ಗಾ ಮಾಡಬೇಕಾಗಿಲ್ಲ, ನಂಗೆ ಇಷ್ಟ ಇಲ್ಲ ತಿರ್ಗಾ ಮಾಡೋಕ್ಕೆ. ಈ ಶೇಡ್ ಗಾಯ್ಸ್ ಹಾಕೋತಾನೆ ಇಲ್ಲ ಇದು. ಗಾಯ್ಸ್ ಹಾಕೊಂತು. ಗಾಯ್ಸ್ ನೋಡಿ ಗಾಯ್ಸ್ ಹಾಕೋತು ಸದ್ಯ ಗಾಯ್ಸ್. ಇವತ್ತು ನನ್ನ ಪ್ಯಾಂಟ್ ಸ್ಥಿತಿ ನೋಡಿ ಗಾಯ್ಸ್, ಫುಲ್ ನೀರಲ್ಲೇ ಮುಳುಗೋಗ್ಬಿಡುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಗೊತ್ತಿಲ್ಲ ಗಾಯ್ಸ್. ಇಲ್ಲಿ ನೋಡಿ ನನ್ನ ತಮ್ಮ ಮತ್ತು ಅಂಕಲ್ ಸೇರ್ಕೊಂಡು ನೀರು ಬಿಡ್ತಿದ್ರು. ಪ್ರತಿದಿನ ಗಾಯ್ಸ್ ನಾನೇ ಬರ್ತಿದ್ದೆ ನಮ್ಮ ಅಪ್ಪನ ಜೊತೆ ಬಿಡೋಕ್ಕೆ. ಇವತ್ತು ಅವ್ನು ಮಾಡ್ತಾನೆ, ಯಾಕೆಂದರೆ ನಾನು ವೀಡಿಯೋ ಮಾಡಿ ನಿಮಗೆ ನಮ್ಮ ತೋಟ ತೋರಿಸ್ತಿದ್ದೆ, ಅದಕ್ಕೆ ಅವ್ನು ಮಾಡ್ತಾನೆ ಗಾಯ್ಸ್. ಅಲ್ಲಿ ಪೂರ್ತಿ ಎಕ್ಸ್ಪ್ಲೋರೇ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಅದು ಹೊಡೆದೋಯ್ತು. ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಬೇಕಲ್ಲ, ಅದಕ್ಕೆ ಬಂದಿದ್ದೀವಿ ನೋಡಿ. ಈಗ ತಿರ್ಗಾ ಹೋಗ್ತಾಯಿದ್ದೀವಿ, ನಾನು ಹೋಗ್ತೀನಿ ಗಾಯ್ಸ್. ಅಲ್ಲಿ ನೋಡಿ ನಮ್ಮ ಅಪ್ಪ ಹೋಗ್ತಾರೆ ಚೇಂಜ್ ಮಾಡೋಕ್ಕೆ. ನೋಡಿ ನಾವು ನೋಡ್ಕೊಂಬರೋಣ ಗೈಸ್. ಅದೇನೂ ಇಲ್ಲ ಗೈಸ್, ಜಸ್ಟ್ ಕ್ಯಾಪ್ ರೀಪ್ಲೇಸ್ಮೆಂಟ್ ಮಾಡೋದಷ್ಟೇ, ಮಾಡಿದ್ರೆ ಮುಗೀತು. ಅಲ್ಲಿ ನೀರು ನಿಲ್ಲಿಸಿದ್ದಾರೆ, ಯಾಕೆ ಅಂದರೆ ಅಲ್ಲಿ ನೀರು ವಾಟರ್ ಸಾಕಾಗತ್ತೆ ಅಲ್ಲಿಗೆ. ಎಷ್ಟೊಂದು ದಿವಸದಿಂದ ಅಲ್ಲೇ ಬಿಡ್ತಾಯಿದ್ರು. ಗೈಸ್ ಇವಾಗ ಈ ಕಡೆ ಮತ್ತೆ ತಿರುಗಿಸ್ತಿದ್ದಾರೆ ಚೆಕ್ ಮಾಡೋಕ್ಕೋಸ್ಕರ. ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಗಾಯ್ಸ್ ನಾನು ಹೇಳ್ದಂಗೆ ಥಿಂಕ್ ಏಪ್ರಿಲ್ ಮಂತಲ್ಲಿ ಗಾಯ್ಸ್ ನಾವು ಶೃಂಗೇರಿಗೆ ಹೋಗ್ತಿದ್ದೀವಿ. ಅದನ್ನು ವಿಡಿಯೋ ಮಾಡ್ತೀನಿ, ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ, ಸಖತ್ತಾಗಿರುತ್ತೆ. ಅಲ್ಲಿ ಏನಾಯಿತು, ನಮಗೆ ಎಷ್ಟು ಚಾರ್ಜಸ್ ಆಯಿತು, ಏನೇನು ಅಂತ ಎಲ್ಲ ಹೇಳ್ತೀನಿ.
ಆಯ್ತಾಯ್ತು ಪೇಷನ್ಸ್. ಓಕೆ ಗೈಸ್, ಇವಾಗ ನೋಡ್ಬೋದು ಹೋಗ್ತಾ ಇದ್ದೀವಿ ರಿಪೇರಿ ಮಾಡೋಕ್ಕೆ. ನೀರು ಆನ್ ಮಾಡ್ತಾರ ಅಂಕಲು. ನೋಡ್ಬೋದು ಗೈಸ್, ಇನ್ನೊಂದಿದೆ ಗೈಸ್, ಇನ್ನೊಂದು ಕಡೆ ಇದೆ. ಅಲ್ಲಿ ಈ ಥರ ಅಲ್ಲ ಗೈಸ್, ಅಲ್ಲಿ ಫುಲ್ ಮ್ಯಾಂಗೋ ಮತ್ತು ಕೋಕೋನಟ್ ಟ್ರೀಸ್ ಮಿಕ್ಸು. ಇಲ್ಲಿ ಬರೀ ಬನಾನಾ ಟ್ರೀ ಮತ್ತು ಇದು ಅಡಿಕೆ ಪ್ಲ್ಯಾಂಟ್ ಇದೆ ಅಷ್ಟೇ. ನೋಡ್ಬೋದು ಗೈಸ್, ಫುಲ್ ಎಂಡ್ವರೆಗೂ ಹೋಗೋಣ ಬನ್ನಿ. ಫಸ್ಟ್ ಈ ಕಡೆ ಎಂಡ್ಗೆ ಹೋಗೋಣ, ಆಮೇಲೆ ಆ ಕಡೆ ಎಂಡ್ಗೆ ಹೋಗೋಣ. ನೋಡಿ ಹೆಂಗೆ ಬರ್ತೈತೆ ನೀರು ಅಂತ. ಅಲ್ಲ ನೋಡಿ ಗೈಸ್, ಅಲ್ಲಿ ನಮ್ಮ ಅಪ್ಪ ರೀಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ. ನೋಡ್ಬೋದು ಮಾಡಿದ್ದಾರೆ ಅನ್ಸುತ್ತೆ. ಹಾಂ, ಇನ್ನೊಂದು ಬಂದೆ ತೋರಿಸ್ತೀನಿ. ಗೈಸ್, ಇನ್ನೊಂದು ಎಲ್ಲೋ ಇತ್ತು. ಹಾಂ,